ಹಾಯ್ ಗೈಸ್, ನಮಸ್ಕಾರ. ಸೊ ಇಲ್ಲಿವರೆಗೂ ಸಿಕ್ಕಿರೋ ಸಪೋರ್ಟು ಮತ್ತು ವ್ಯೂಸು ಲೈಕ್ಸು ಎಲ್ಲಾನು ಈಗ ಒಂದು 4-5 ವಿಡಿಯೋಗೆ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ಬಂದಿತ್ತು. ಅಮೇಜಿಂಗ್ ವ್ಯೂಸ್, ಅಮೇಜಿಂಗ್ ಲೈಕ್ಸ್, ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ. ಆ್ಯಂಡ್ ಸಬ್ಸ್ಕ್ರೈಬು ಮಾಡಿ ಚಾನಲ್ಗೆ, ಹಿಂಗೆ ಲೈಕ್ ಮಾಡಿ ವಿಡಿಯೋಗೆ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಇವ್ರಿಗೆ ಎಲ್ಲಿ ಬೇಕಲ್ಲಿ ಶೇರ್ ಮಾಡಿ. ಯಾ, ಸೊ ಬಿಕಾಸ್ ನಾವು ಟೀಸರು, ಟ್ರೇಲರು, ಮೂವಿ ರಿವ್ಯೂಸು ಇಂಥವೆಲ್ಲ ರಿಯಾಕ್ಟ್ ಮಾಡ್ಕೊಂಡು ಬರ್ತೀವಿ. ಸೊ ಯಾ, ಥ್ಯಾಂಕ್ಸ್ ಅ ಲಾಟ್ ಫಾರ್ ದ ಸಪೋರ್ಟ್. ಎಸ್, ಥ್ಯಾಂಕ್ ಯು ಫಾರ್ ಕೀಪ್ ಸಪೋರ್ಟಿಂಗ್ ಹಿಂಗೆ. ಎಸ್. ಸೊ ಇವತ್ತಿನ ವಿಡಿಯೋಗೆ ಹೋಗೋಣ ಬನ್ನಿ. ಇವತ್ತು ಲ್ಯಾಂಡ್ ಲಾರ್ಡ್ ಅಂತ ಫಿಲಮ್ ಬರ್ತಾ ಇದೆ. ಲ್ಯಾಂಡ್ ಲಾರ್ಡ್ ಫಿಲಮ್ದು ಟೀಸರ್ ಲಾಂಚ್ ಆಗಿತ್ತು 1 month ago. ಅದನ್ನು ರಿಯಾಕ್ಟ್ ಮಾಡಿರಲಿಲ್ಲ. ಇವಾಗ ಡಬಲ್ ಫೀಚರ್, ಒಂದು ಲ್ಯಾಂಡ್ ಲಾರ್ಡ್ ಟೀಸರ್ ಅಂಡ್ ನಿನ್ನೆ ರೂಲರ್ ಅಂತ ಒಂದು ಇನ್ನೊಂದು ವಿಡಿಯೋ ಬಿಟ್ಟಿದ್ದಾರೆ, ಇಂಟ್ರೊಡಕ್ಷನ್ ಟು ರೂಲರ್. ಸೊ ಇವೆರಡು ವಿಡಿಯೋನ ರಿಯಾಕ್ಟ್ ಮಾಡೋಣ. ಸೊ ಲ್ಯಾಂಡ್ ಲಾರ್ಡ್ ಜಡೇಶ್ ಕೆ ಹಂಪಿ ಅವರು ಡೈರೆಕ್ಟ್ ಮಾಡಿರೋಂಥ ಫಿಲಮ್. ಸೊ ದುನಿಯಾ ವಿಜಯ್ ಅವರು ನಾಯಕ ನಟರಾಗಿ ಆಕ್ಟ್ ಮಾಡ್ತಿರೋಂಥ ಫಿಲಮ್. ಹೌದು. ಸೊ ಮುಂದಿನ ವರ್ಷ ಜನವರಿ 23rd ಬರ್ತಿದೆ. ಸಂಕ್ರಾಂತಿಯ ಮುಂದಿನ ವಾರ ರಿಲೀಸ್ ಆಗ್ತಿದೆ ಫಿಲಮ್. ಎಸ್. ಜಡೇಶ್ ಅವರು ಹ್ಯಾಸ್ ಅ ವೆರಿ ಕ್ರೆಡಿಬಲ್ ಫಿಲಮ್ ಸೋ ಫಾರ್. ಜೆಂಟಲ್ ಮ್ಯಾನ್ ಚೆನ್ನಾಗಿ ಹೊಡಿತು, ಗುರು ಶಿಷ್ಯರು ಚೆನ್ನಾಗಿತ್ತು ಫಿಲಮ್, ನಾನು ನೋಡಿದ್ದು ನೈಸ್. ಇವಾಗ ಲ್ಯಾಂಡ್ ಲಾರ್ಡ್ ಇಸ್ ಥರ್ಡ್ ಫಿಲಮ್ ಅನ್ಸುತ್ತೆ ಪ್ರಾಬ್ಲಿ. ಸೊ ಹೋಪ್ಸ್ ಇದೆ. ಅಂಡ್ ದುನಿಯಾ ವಿಜಯ್ ಅವರು ಇದ್ದಾರೆ. ಸೊ ಹೇಗಿದೆ ನೋಡೋಣ, ಲೆಟಸ್. ಇವಾಗ ಫಸ್ಟ್ ಟೀಸರ್ ಶುರು ಮಾಡೋಣ. ಎಸ್ ಎಸ್. ಉಮಾಶ್ರೀ ಅವ್ರ ವಾಯ್ಸ್ ಅನ್ಸುತ್ತೆ. ಓ ನೈಸ್ ಕಲರ್. ನೈಟ್ ಟೈಮಲ್ಲಿ ಸಕ್ಕತ್ತಾಗಿ ಕಾಣಿಸ್ತಿದೆ. ವೆರಿ ಸಿಮಿಲರ್. ಮಿತ್ರ ಇದೆ. ಓ, ವಿಲೇಜ್ ಸೆಟಪ್. ಹೌದೌದು. ಸರ್ವೈವರ್. ಕಾಟೇರ ಸೆಟಪ್ ಇದ್ದಂಗೆ ಸಿಮಿಲರ್ ಲೊಕ್ಯಾಲಿಟಿ ಇರಬೇಕು. ಓಕೆ. ಅಭಿನೇಶ್ ಲೋಕನಾಥ್. ನಾರ್ತ್ ಕರ್ನಾಟಕ ಆಕ್ಸೆಂಟ್ ಆಗಿ ಮಾತಾಡಲ್ಲ. ವಿಜಯ್ ಕುಮಾರ್. ಚೆನ್ನಾಗಿದೆ ಇದು. ಸೋಲಾರ್ ಇನ್ಸ್ಪೈರ್ಡ್ ಶಾಟ್ ಇದು. ಹೌದಾ? ಓಕೆ. ಗದ್ದೆ ಒಳಗೆ ಕಾರ್, ಬೆಂಜು, ಗದ್ದೆ ಒಳಗೆ ಬೆಂಜು. ದ ರೂಲರ್. ಯಾ, ನೋಡು, Jan 23rd ರಿಲೀಸ್. ಯಾ, ಸೊ ದ ರೂಲರ್ ಅಂತ ಬಂದಿದ್ದು ಇವಾಗ. ಇದು ಅಳಿದವರ ಕಥೆ ಅಲ್ಲ, ಅಳಿದು ಉಳಿದವರ ಕಥೆ. ಓ, ಸೊ ಇಟ್ಸ್ ನಾಟ್ ದ ಸ್ಟೋರಿ ಆಫ್ ಯಾರು ಅಳಿಸಿದ್ದು ಅಂತ. ಹೌದು. ಪೀಪಲ್ ಹೂ ಸರ್ವೈವ್ಡ್. ಸರ್ವೈವಲ್ ಸ್ಟೋರಿ. ಸರ್ವೈವಲ್ ಇರಬೇಕು. ಸೊ ಪ್ರಾಬಬ್ಲಿ ದ ರೂಲರ್ ಬಂದ್ಬಿಟ್ಟು ಕೆಟ್ಟವನಾಗಿರ್ತಾನೇನೋ. ಅಂಡ್ ಇವಾಗ ಏನ್ ತೋರ್ಸಿದ್ರು ಅವನು. ಸೊ ಸ್ಟಾರ್ಕ್ ಡಿಫರೆನ್ಸ್ ಏನು ಅಂತ ನಾನು ಅಬ್ಸರ್ವ್ ಮಾಡಿದ್ದು, ಗದ್ದೆ. ಸೊ ಗದ್ದೆ ಟಿಪಿಕಲಿ ರೆಫರ್ಸ್ ದಿ ಅರ್ತ್ ಅಥವಾ ಭೂಮಿ, ಮಡ್ ಅದೆಲ್ಲ. ಬಂದಿದ್ದು ಬೆನ್ಸ್ ಕಾರಲ್ಲಿ. ಸೊ ಕ್ಲಾಸ್ ಡಿಫರೆನ್ಸ್ ಅದರಲ್ಲೇ ಇದೆ. ಸೊ ಅವ್ರು ಬಂದವರು ಡಿಸ್ಟ್ರಾಕ್ಷನ್ ಬಂದಿರೋದು. ನಾನು ತೋರಿಸಿದ್ದು ಕಾಲಿನ ಶಾಟ್. ಸೊ ಈಸ್ ಪುಟ್ಟಿಂಗ್ ಹಿಸ್ ಲೆಗ್ ಟು ಟೆನ್ಷನ್ಸ್ ಅಲ್ಲಿ ಬಂದಿರಬಹುದು, ಪಾಸಿಬಿಲಿಟಿ ಇದೆ. ನೋಡೋಣ. ಅಜನೀಶ್ ಲೋಕನಾಥ್ ಮ್ಯೂಸಿಕ್ ಇದೆ. ಅಜನೀಶ್ ಲೋಕನಾಥ್ ಅವರೇ ಎಲ್ಲ ಬರ್ತಿರೋ ಪಾಪ್ಯುಲರ್. ಸೊ ಇವಾಗ ಡೆವಿಲ್ಗೂ ಅವರೇ. ಅಲ್ಲ, ನಾವು ಇಬ್ರು ಕೂಡಿ ರಿಯಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡೋದ್ರಿಂದ ಎಲ್ಲ ಮೆಜಾರಿಟಿ ಅಜನೀಶ್ ಲೋಕನಾಥ್ ಅವರೇ ಇರೋದು. ಎಕ್ಸೆಪ್ಟ್ ಒಂದು ವಿಡಿಯೋ ಯಾವ್ದೋ, ಮಿಕ್ಕಿದೆಲ್ಲ ಸೇಮೇ ಇದೆ. ಎಸ್, ಇರಬೇಕು. ಡೆವಿಲ್ ಗೌರೆ, ಮಾರ್ಕ್ ಗೌರೆ. ನಾವು ಕಾಂತಾರ ಶಿವರಾಜ್ ಕಾಂತಾರಿಗೂ ಅವರೇ. ಅಂಡ್ ಇವಾಗ ಲ್ಯಾಂಡ್ ಲಾರ್ಡ್ ಗೌರೆ. ಸೊ ವೆರಿ ಬಿಸಿ ಮ್ಯಾನ್, ವರ್ಕಿಂಗ್ ವೆರಿ ಹಾರ್ಡ್. ಸೊ ಇವಾಗ ರಿಯಲ್ ನೈಸ್. ರೂಲರ್ದು ನೋಡೋಣ. ಮೋಸ್ಟ್ ರೀಸೆಂಟ್ ರೂಲರ್ದು ನೋಡೋಣ. ಪೋಸ್ಟರ್ ಅಲ್ಲೇ ಗೊತ್ತಾಗುತ್ತೆ ರಾಜ್ ಬಿ ಶೆಟ್ಟಿ ಇದ್ದಾರೆ ಇದರಲ್ಲಿ. ಕಂಟಿನ್ಯೂಷನ್. ಗುಡಿಯಾಗಿನ ಪೂಜೆ ಆಚಾರ ವಿಚಾರದ ಪ್ರಕಾರ ನಡೀತದೆ. ರಾಜ್ ಬಿ ಶೆಟ್ಟಿ ವಾಯ್ಸ್. ಹೌದು. ರಾಕೇಶ್ ಅಡಿಗ
ಅಬ್ಸರ್ವ್ ಮಾಡಲಿಲ್ಲ ಆಗಲಿ. ಟೀಸರ್ ಒಂದಲ್ಲೇ ಗ್ಲಿಮ್ಸ್ ಇದ್ದಂಗೆ ಇತ್ತು ನನಗೆ. ಪಾಪ ಪುಣ್ಯದ ಪ್ರಕಾರ ನಡೀತದೆ. ಎಲ್ಲಾನು ಅದ್ರ ಪಾರ್ಕ ನಡೀತಿದ್ರೆ ನಿಂದೇನೋ ಇದು ಹೊಸ ಕೂದಲು ಪೊಲೀಸ್ ಗಾಡಿ ಎತ್ತೀರ. ಆದ್ರೆ ಅಧಿಕಾರದ ಮೂಲ ಓ ಫುಲ್ ಮಸ್ತ್ ಲುಕ್ ಇದೆ ಇವಾಗ ಇದರಲ್ಲಿ. ನೈಸ್ ಆಕ್ಷನ್. ರೂಲರೇ ರಾಜ್ವಿ ಶೆಟ್ಟಿ ಅವರು. ಸೈಕ್ ಇದು. ಇವ್ರಿದ್ರಲ್ಲ ಟೀಸರ್ ಅಲ್ಲಿ. ದುನಿಯಾ ವಿಜಯ್ ಇದು. ಐ ಸಿ. ಸೊ ಇದು ರಾಜ್ ಬಿ ಶೆಟ್ಟಿ ಅವರು ವರ್ಸಸ್ ವಿಜಯ್ ಅವರು ಇದ್ದಂಗಿದೆ. 2 actors, 2 directors. ಹೌದು, Clashing ಇಬ್ರು ಡೈರೆಕ್ಟರ್ ಅವರು ಇವಾಗ, ರೈಟರ್ ಅಂಡ್ ಡೈರೆಕ್ಟರ್ಸ್. clashing against each other. In another director's venture. So ಹೌದೌದು, ಬೇರೆ ಡೈರೆಕ್ಟರ್ ಇಬ್ರು ಡೈರೆಕ್ಟರ್ಸ್ ಹಾಕೊಂಡಿದ್ದಾರೆ. ಅದೇ 45 ಹಂಗೆ ಆಗ್ತಿದೆ. ಇಬ್ರು ಡೈರೆಕ್ಟರ್ಸ್ ಇದ್ದಾರೆ. ಶಿವರಾಜ್ ಕುಮಾರ್ ಡೈರೆಕ್ಟರ್ ಬಿಟ್ಟು ಉಪೇಂದ್ರ ಮತ್ತೆ ರಾಜ್ ಬಿ ಶೆಟ್ಟಿ ಅವರು. ಬಟ್ ಡೆಬ್ಯೂ ಡೈರೆಕ್ಟ್ ಮಾಡ್ತಿದ್ದಾರೆ ಅಲ್ಲಿ. ಬಟ್ ಇಲ್ಲಿ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್. ಸೊ ಯಾ, ಲುಕ್ಸ್ ವೆರಿ ಪ್ರಾಮಿಸಿಂಗ್. ದಿ ಸೆಟಪ್, ದಿ ವರ್ಲ್ಡ್ ಎಲ್ಲ ವೆರಿ ಸಿಮಿಲರ್ ಟು ಕಾಟೇರ ಅಂತ ಅನ್ನಿಸ್ತದೆ. ಇವರೇ ರೈಟರ್ ಆಗಿರೋದ್ರಿಂದ ಅದರಿಂದ ಇನ್ಸ್ಪಿರೇಷನ್ ಇರ್ಬೋದು. ಬಿ ವೆರಿ ನ್ಯೂ ಸ್ಟೋರಿ ದಟ್ ಅದು ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಲುಕ್ಸ್ ವೈಸ್ ವೆರಿ ಸಿಮಿಲರ್ ಇದೆ ಆ ವರ್ಲ್ಡ್ಗೆ. ಅದೇ ಫಿಲಮ್ದು ಅಂತ ಹೇಳಕ್ಕಾಗಲ್ಲ. ಸ್ಟೋರಿ ಆಸ್ ಯೂಶುವಲ್, ಸ್ಟೋರಿ ಒಂದು ಚೆನ್ನಾಗಿ ತಗೊಂಡವ್ರೆ, ಫ್ಲೋ ಅಲ್ಲಿ ತಗೊಂಡವ್ರೆ ಅಂಡ್ ಡ್ರ್ಯಾಗ್ ಮಾಡೋದೇ ಇದ್ರೆ ಆಫ್ ಕೋರ್ಸ್, ಬಿಕಾಸ್ ಇಬ್ರು ಬಂದು ಒಳ್ಳೆ ಆಕ್ಟರ್ಸ್. ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಅಮೇಸಿಂಗ್ ಮ್ಯೂಸಿಕ್ ಡೈರೆಕ್ಟರ್. ಆಮೇಲೆ ಎಲ್ಲಾ ಕಡೆ ಟೈಟಲ್ ಅಲ್ಲಿ ಬರೀತಿಯಾರು ರಚಿತಾ ರಾಮ್ ಇಸ್ ಲೀಡ್ ಫೀಮೇಲ್ ಅಂತ. ಬಟ್ ಎಲ್ಲೂ ಟೀಸರ್ ಟ್ರೇಲರ್ ಅಲ್ಲೂ ತೋರಿಸಿಲ್ಲ. ಸೊ ಅದೊಂದು. ಆಮೇಲೆ ರಾಕೇಶ್ ಅಡಿಗ ನೋಡಿದ್ವಿ. ಹೌದು. ಸೊ ಪ್ರಾಮಿಸಿಂಗ್ ಟೀಮ್. ವೇಟ್, ಇನ್ನೊಂದು ವಿಡಿಯೋ ಇದೆ ಇಲ್ಲಿ ನೋಡೋಣ. ಯಾವ್ದು ಇದು? ರಚಿತಾ ರಾಮ್ ಬರ್ಡೇ ಅಂತ. ಗ್ಲಿಮ್ಸ್. ಯಾ, ಇಟ್ಸ್ ಎ ಗ್ಲಿಮ್ಸ್. ಕತ್ತಿ ಮಸೀತಿಯಾರೆ. ಮಚ್ಚು ಬ್ರೋ, ಇದು ಸ್ವಲ್ಪ ಕಡಕ್ ಲುಕ್ ಆಯ್ತು. ಅಂಡ್ ಸ್ವಲ್ಪ ಏಜ್ ಆದಂಗೆ ಕಾಣಿಸ್ತದೆ. ಶಾರ್ಟ್ ಯಂಗ್ ಗರ್ಲ್. ಹೌದು. ಯಾ, ನೈಸ್. ಸೊ ಅದೇ ನಾನು ಹೇಳ್ತಿದ್ನಲ್ಲ, ರಚಿತಾ ರಾಮ್ ಲೀಡ್ ಆಗಿದ್ದಾರೆ, ಎಲ್ಲೂ ಬಂದಿಲ್ಲ. ಯಾಕಂತ ಪ್ರಾಬ್ಲಿ ಬರ್ಡೇ ಹಾಕಿರೋದು, ಅದೇ ನಾವು ನೋಡಿಲ್ಲ. ಎಸ್ ವೆರಿ ಇಂಟ್ರೆಸ್ಟಿಂಗ್ ವರ್ಲ್ಡ್. ಚೆನ್ನಾಗಿದೆ. ಅಂಡ್ ಜಾನ್ವರಿಯಲ್ಲಿ, ಅಂದ್ರೆ ಇವಾಗ ಡಿಸೆಂಬರ್ ಬಂದ್ಬಿಟ್ಟು 3 ಒಳ್ಳೊಳ್ಳೆ ದೊಡ್ಡ ಮೂವೀಸ್ ಬಿಟ್ಟ ತಕ್ಷಣ ಜಾನ್ವರಿಯಲ್ಲಿ ಇಟ್ ಇಸ್ ಕಂಟಿನ್ಯೂಯಿಂಗ್. ಸೊ ಹೋಪ್ ಈ ಫ್ಲೋ ಕಂಟಿನ್ಯೂ ಆಗಲಿ, ಕನ್ನಡ ಸಿನಿಮಾಗಳು ಕಂಟಿನ್ಯೂಸ್ ಆಗಿ ಬರಲಿ. ಜಾನ್ವರಿಯಲ್ಲಿ ಬರುತ್ತೆ. ಈಗ ಮಾರ್ಚ್ ಅಲ್ಲಿ ಇದೆ ಕನ್ಫರ್ಮ್ಡ್ ಟಾಕ್ಸಿಕ್ ಬರ್ತಿರೋದು. ಸೊ ಫೆಬ್ ಒಂದ್ ಸ್ವಲ್ಪ ಬಿಗ್ ಫಿಲ್ಮ್. ಫೆಬ್ಬಲ್ಲಿ ಒಂದ್ ಸ್ವಲ್ಪ ಬ್ರೇಕ್ ಕೊಟ್ಟಂಗಿದೆ ಅದು. ಅನೌನ್ಸ್ ಮಾಡಿಲ್ವಾ? ಮಾಡಿಲ್ಲ ಅನ್ಸುತ್ತೆ. ಪ್ರಾಬ್ಲಿ ಯಶ್ ಅವರು ಫುಲ್ ಪ್ರಮೋಷನ್ ಅದು ಇದು. ಫೆಬ್ರವರಿ ವಿಲ್ ಬಿ ಪ್ರಮೋಷನ್ ಮಂತ್ ಅಂತ. ಅರ್ಲಿ ಮಾರ್ಚ್ 19 ರಿಲೀಸ್. ಸೊ ಮಾರ್ಚ್ ಇನಿಷಿಯಲ್ 10-15 ದಿನ ಪೂರ್ತಿ ಪ್ರಮೋಷನ್ ಗೆ ಹೋಗಿರುತ್ತೆ. ಎಸ್. ಬಟ್ ಈ ಲ್ಯಾಂಡ್ ಲಾರ್ಡ್ ಬಗ್ಗೆ ಮಾತಾಡ್ಬೇಕಂದ್ರೆ, ಲ್ಯಾಂಡ್ ಲಾರ್ಡ್ ವಾಸ್ ವೆರಿ ಗುಡ್. ಈ ಟೀಸರ್ ಎಲ್ಲ ಚೆನ್ನಾಗಿತ್ತು. ಸೊ ಮೂವಿ ಹೇಗಿರುತ್ತೆ ನೋಡ್ಬೇಕು. ಕ್ವಾಲಿಟಿ ವೈಸ್ ರಿಯಲಿ ನೈಸ್. ಸಬ್ಸ್ಟೆನ್ಸ್ ಅಂಡ್ ಫಾರ್ಮ್ ಅಂತ ಇರುತ್ತೆ ಫಿಲಮ್ ಅಲ್ಲಿ. ಸೊ ಸಬ್ಸ್ಟೆನ್ಸ್ ಅಂದ್ರೆ ಅದಕ್ಕೆ ಅದು ಏನು ಕಥಾ ವಸ್ತು ಏನಿದೆ ಅದು. ಫಾರ್ಮ್ ಅಂದ್ರೆ ಸ್ಟೈಲ್. ಸೊ ಸ್ಟೈಲ್ ಲುಕ್ಸ್ ವೆರಿ ನೈಸ್. ಸಬ್ಸ್ಟೆನ್ಸ್ ಒಂದು ಚೆನ್ನಾಗಿದ್ರೆ ಫಿಲಮ್ ಹಿಟ್ ಆಗೋದ್ರಲ್ಲಿ ಡೌಟ್ ಇಲ್ಲ. ಚೆನ್ನಾಗಿದೆ. ಮೇಕಿಂಗ್ ಎಲ್ಲ ಚೆನ್ನಾಗಿದೆ. ಜಸ್ಟ್ ಹ್ಯಾವ್ ಟು ವೇಟ್ ಅಂಡ್ ಸಿ ಟ್ರೈಲರ್ ಯಾವಾಗ ಬರುತ್ತೆ, ಅದು ಹೆಂಗಿರುತ್ತೆ. ಆಮೇಲೆ ಅಲ್ಲಿಂದ ಮುಂದೆ ಹೋಗೋಣ. ಎಸ್. ನೆಕ್ಸ್ಟ್ ಇವಾಗ ನಾವು 45 ಟ್ರೈಲರ್ ರಿಯಾಕ್ಟ್ ಮಾಡ್ತೀವಿ ಬಂದಾಗ. ಮಂಡೇ ಬರುತ್ತದು. ಬಂದಾಗ ಅದನ್ನು ರಿಯಾಕ್ಟ್ ಮಾಡ್ತೀವಿ. ಅಲ್ಲಿವರೆಗೂ ಪೀಸ್.